ಮಾತಾಡ್ತಾ ಹೇಳ್ತಾ ಇದ್ರಿ ಕಮಿಟ್ಮೆಂಟ್ಸ್ ಬಗ್ಗೆ. ಕಮಿಟ್ಮೆಂಟ್ಸ್ ನಿಮ್ಮ ಜೀವನದಲ್ಲಿ ನಾನು ಕೇಳ್ಪಟ್ಟಿರೋ ಹಾಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ. ಬಿಕಾಸ್ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೆ ಒಂದಷ್ಟು ವಿಚಾರಗಳು ನನಗೂ ತಿಳಿದಿತ್ತು. ನಾನು ನಿಮ್ಮನ್ನ ಬಿಗ್ ಬಾಸ್ ಒಂದು ಸಿನಿಮಾ ಮುಹೂರ್ತದಲ್ಲಿ ಬಂಡೆ ಮಹಾಕಾಳಿ ಟೆಂಪಲ್ ಅಲ್ಲೂ ಸಹ ಮೀಟ್ ಆಗಿದ್ದೆ. ಕಮಿಟ್ಮೆಂಟ್ಸ್ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರುತ್ತೆ ಅಂತ. ಸರ್ ಮನುಷ್ಯನೇ ಬದಲಾಯಿಸುತ್ತೆ ಸರ್. ಮನುಷ್ಯನೇ ಬದಲಾಯಿಸುತ್ತೆ. ಕಂಬಳ ಹೆಂಗ್ ಬೆಂಡ್ ಆಗುತ್ತೋ ಅದೊಂದು ಬಾಯ್ಲಿಂಗ್ ಪಾಯಿಂಟ್ ಹೆಂಗಿದೆಯೋ ಮನುಷ್ಯನ ಕ್ಯಾರೆಕ್ಟರ್ನೇ ಬದಲಾಯಿಸುತ್ತೆ. ಮನುಷ್ಯನ ಕಳ್ಳನಾಗಿ ಮಾಡುತ್ತೆ, ಮನುಷ್ಯನ ತಲೆಬಗ್ಸ ಆಗಿ ಮಾಡುತ್ತೆ. ಒಬ್ಬ ಏನೋ ದಡ್ಡನ ಮಗನ ಹತ್ರ 100 ರೂಪಾಯಿ ಇದ್ದು ಒಬ್ಬ ಜಾಣನ ಹತ್ರ 0 ಇದ್ದಾಗ ಅವನ ಅವಶ್ಯಕತೆಗೆ ಅವನ 50 ರೂಪಾಯಿ ಸಾಲ ಮಾಡ್ದ ಅಂತ ಇಟ್ಕೊಳ್ಳಿ. ಸೊ ಅವತ್ತಿನ ದಿನದಿಂದ ದುಡ್ಡು ಇಸ್ಕೊಂಡವನು ದಡ್ಡ, ದುಡ್ಡು ಕೊಟ್ಟವನು ಜಾಣ. ಅವತ್ತಿನ ದಿವಸದಿಂದ ಅವನು ಏನಾದ್ರು 0 ತೋರಿಸ್ಬಿಟ್ಟು 100 ಅನ್ನು ಅಂತಂದ್ರೆ 100 ಅನ್ಬೇಕು ಅವನು. ಬಿಕಾಸ್ ಐ ಗೇವ್ 50 rupees ಅಂತ. ದಿಸ್ ಇಸ್ ಅ ಸಿಚುಯೇಷನ್. ಇಷ್ಟು ಚೇಂಜ್ ಮಾಡುತ್ತೆ ಮನುಷ್ಯನ. ಸೊ ಇದರಿಂದ ಇವನು ಆಚೆ ಬರೋದಕ್ಕೇನೆ ಮತ್ತೆ ಇವನು ಜಾಣ ಅಂತ ಅನ್ಕೊಳ್ಳೋದಕ್ಕೆ ಒಂದು ಬಿಗ್ ಬಾಸ್ ಶೋ ಬೇಕಾಗತ್ತೆ. ಅಂಡ್ ಸಾವಿರಾರು ಕೋಟಿ ಜನದ ಓಟ್ ಬೇಕಾಗುತ್ತೆ. ಅಂಡ್ ಒಳಗೆ ಹೋಗಿ ತಲೆ ಉಪಯೋಗಿಸ್ಬೇಕಾಗತ್ತೆ. ಸೊ ಕಮಿಟ್ಮೆಂಟ್ಸ್ ದಿಸ್ ಸ್ಟ್ರಾಂಗ್. ಆ್ಯಂಡ್ ಇವತ್ತು ನಾನು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ. ತೀರಿಸ್ಬಿಟ್ಟಲ್ಲ, ನೀನು ದಡ್ಡಾನೇ ಕಣೋ, ಅವತ್ತು ನೀನು ನನಗೆ ದುಡ್ಡು ಕೊಟ್ಟಿದ್ದು ಅಂತ ಹೇಳೋ ಮಟ್ಟಿಗೆ ತಲೆ ಕೆಡ್ಸ್ಕೊಬೇಡ, ನಾನು ವಾಪಸ್ ಕೊಡ್ತೀನಿ ಅಂತ ಹೇಳೋ ಮಟ್ಟಿಗೆ. ಸೊ ತೀರಿಸಿಲ್ಲ, ಇನ್ನೂ ತೀರಿಸ್ತಾ ಇದ್ದೀನಿ, ಆ ಪ್ರೊಸೆಸ್ಸಲ್ಲೇ ಇದ್ದೀನಿ. ತುಂಬ ಜನ ಕೇಳಿದ್ರು, ಅವ್ನು ಕಪ್ ಕೊಟ್ಬಿಟ್ರು ಅವನು ಹೋಗಿ ಆರಾಮಾಗಿ ಸೆಟ್ಲ. ಅವ್ನು ಯಾವಾಗ ಬಂದು ನಾನು ಕಪ್ ಗೆದ್ದಿದ ತಕ್ಷಣ ಬಂದು ನಾನು ಒಂದು 5-6 ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದ? ಯಾವತ್ತಾದ್ರೂ ಹನುಮಂತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದ? ಇಲ್ಕಣ ನಾನು ಹೋಗಿದ ತಕ್ಷಣ ನನ್ನ ಮನೆ ಇದನ್ನು ಚೇಂಜ್ ಮಾಡಿಸ್ಕೊತೆ. ಅವ್ನು ಆರಾಮಾಗಿ ಅವನು ಅವ್ನ ಪಾಡಿಗೆ ಅವ್ನು ಹಾಡು ಹೇಳ್ತಾನೆ, ಅವನೇನು ಬಟ್ಟೆ ಬದಲಾಯಿಸ್ತಾನ ಇಲ್ಲ, ಅವ್ನ ಪಾಡಿಗೆ ಅದೇ ಬಟ್ಟೆ ಹಾಕೊಂಡಿದ್ದಾನೆ. ಸೇಮ್ ವೇ ನಾನು ಹಂಗೆ ಇರ್ತಾ ಇದ್ದೆ. ಡೆಫಿನೆಟ್ಲಿ ನಾನು ಏನಾರ ಕಪ್ ಗೆದ್ದಿದ್ರೆ ನನ್ನ ಕಮಿಟ್ಮೆಂಟ್ಸ್ ಎಲ್ಲ ತೀರಿಸ್ಕೊಂಡು ಯಾರಿಗೂ ಕಾಣಿಸ್ತಾನೆ ಇರಲಿಲ್ಲ, ಆರಾಮಾಗಿ ಹೋಗಿರ್ತಿದ್ದೆ. ಅವಾಗ ನನ್ನೂ ಇದೇ ಥರ ಕೇಳಿರೋರು, ಕಪ್ ಗೆದ್ದ ಹೋದ. ಗೆದ್ದಾದ್ಮೇಲೆ ಇನ್ನೇನೋ ಬೇಕು ನಿನಗೆ? ಗೆದ್ದೆ ಅಷ್ಟೇ, ಅದೇ ದೊಡ್ಡ ವಿಷಯ ಅಲ್ವಾ? ಕಪ್ ಎತ್ಕೊಂಡ್ಬಂದು ಈ ಚಾನಲ್ ಕೂತ್ಕೊಂಡು ಸರ್ ಮಂಜುನಾಥ್ ಸರ್ ಹೆಂಗ್ ಕಪ್ಪು ಗೆದ್ದೆ ಅಂತ ಹೇಳ್ಬೇಕಾ? ಕಪ್ಪು ಗೆದ್ದೆ ಅನ್ನೋದೇ ವಿಷಯ. ನೀನ್ ನೋಡ್ಕೋ ಹೋಗು ನಾನು ಹೆಂಗ್ ಗೆದ್ದೆ ಅಂತ. ನಾನು ಯಾಕೆ ಬಂದು ಎಕ್ಸ್ಪ್ಲೇನ್ ಮಾಡ್ಲಿ ಅದನ್ನ? ಬಿಗ್ ಬಾಸ್ ಅಲ್ಲಿ ರೆಮ್ಯುನರೇಷನ್ ಎಲ್ಲ ಕ್ಲಿಯರ್ ಆಯ್ತಾ? ಆಗಿದೆ. ಸೊ ಅದ್ರ ಕಡೆಯಿಂದ ಬಂದಿರುವಂತದ್ದು ಅಮ್ಮ ಹೇಳ್ತಾ ಇದ್ರು, ನಾನು ಅಮ್ಮನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಕಮಿಟ್ಮೆಂಟ್ಸ್ ಎಲ್ಲ ತುಂಬಾ ಇದೆ, ಸ್ವಲ್ಪ ಸಾಲ ಎಲ್ಲ ಇದೆ, ಕ್ಲಿಯರ್ ಮಾಡ್ಕೊಂಡ್ರೆ ಏನಾದ್ರು ಸ್ವಲ್ಪ ಒಂದು 60% ಮಾಡ್ಕೊಂಡಿದ್ದೀನಿ. ಅಂದ್ರೆ 160% ಆಗಿದೆ. ಇನ್ನೂ ಒಂದಷ್ಟು ಬರೋದಿದೆ, ಒಂದಷ್ಟು ನಾನು ಕೊಡೋದಿದೆ. ಅವತ್ತಿನ ದಿನಕ್ಕೆ ಧೈರ್ಯ ಕಡಿಮೆ ಇತ್ತು. ಅದೇನೇ ಹೇಳೋದಲ್ಲ, 0 ತೋರಿಸ್ಬಿಟ್ಟು 100 ಅನ್ನು ಅಂದ್ರೆ ಹೌದು 100 ಅಂತಿದ್ದೆ. ಯಾಕಂದ್ರೆ ಬಿಕಾಸ್ ಯಾವ ಟೈಮಲ್ಲಿ ನೀನ್ ಕೇಳ್ತೀವಿ ಅಂತ ಗೊತ್ತಿಲ್ಲ. ಬಿಕಾಸ್ ನನ್ನ ಹತ್ರ 0 ಇದೆ. ಇವತ್ತು ನನ್ನ ಹತ್ರ ಇಲ್ಲ. ನೀನ್ ಕೇಳಿದ್ರು ನನ್ನ ಹತ್ರ ಕೊಡ್ತೀನಿ ಅನ್ನೋ ಇಷ್ಟು ತಾಕತ್ತಿದೆ. ಯಾವತ್ತು ಕೊಡ್ತೀನಿ ಅಂತ ಹೇಳೋಷ್ಟು ತಾಕತ್ತಿದೆ. ಅಂಡ್ ನಾನು ಇವತ್ತು ಏನು ಅಂತ ಹೇಳೋಷ್ಟು ತಾಕತ್ತಿದೆ. ಬಿಕಾಸ್ ಜನ ನಂಗೆ ಅಷ್ಟು ತಾಕತ್ನ ತುಂಬಿ ಕಳಿಸಿದ್ದಾರೆ. ಬಿಕಾಸ್ ಎವ್ರಿ ಟೈಮ್ ಗೆದ್ದು ಬಿಟ್ಟಿದ್ದಿದ್ರೆ ನಾನು ವ್ಯಾನಿಷ್ ಆಗ್ತಿದ್ದೆ ಅಂತ ಏನಕ್ಕೆ ಹೇಳ್ತಿದ್ದೆ ಅಂತಂದ್ರೆ, ಒನ್ಸ್ ಯು ಡನ್ ಇಸ್ ಡನ್. ಅದನ್ನೇನು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೆಂಗ್ ಗೆದ್ದೆ ಗೊತ್ತಾ ಅಂತ. ಈಗ ಗೆಲ್ತಾನೆ ಅನ್ನೋದಿದೆಯಲ್ಲ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಹೌದು ನೀನು ಹೇಳ್ತಾರ ಕರೆಕ್ಟ್, ನಾನು ಗೆಲ್ತೀನಿ ಒಂದಿನ. ದಿಸ್ ಬೂಸ್ಟ್ ಮಿ ಅ ಲಾಟ್. ಸರ್ ನೀವು ಗೆಲ್ಲಬೇಕಾಗಿತ್ತು ಸರ್. ಹೌದು ನಾನೇ ಗೆಲ್ಲಬೇಕಾಗಿತ್ತು, ಬಟ್ ಬೇರೆ ಥರ ಗೆಲ್ತೀನಿ. ಬಟ್ ಈ ವಿಷಯ ಅಲ್ಲ, ಇನ್ನೂ ದೊಡ್ಡ ವಿಷಯ ಗೆಲ್ತೀನಿ. ನಾನು ಅನ್ಕೊಂಡಿರೋ ವಿಷಯ ಇನ್ನೂ ತುಂಬ ದೊಡ್ಡದಾಗಿದೆ. ಅಲ್ಲಿ ನಾನು ಗೆಲ್ತೀನಿ, ಅಲ್ಲಿ ನಾನು ಗೆದ್ದು ತೋರಿಸ್ತೀನಿ. ಅವತ್ತಿನ ದಿನ ಇವರೆಲ್ಲ ಏನು ಮಾತಾಡ್ತಿದ್ರಲ್ಲ ಅವರೆಲ್ಲರಿಗೂ ನನ್ನ ನಂಬರೇ ಸಿಗಲ್ಲ. ಓಕೆ. ಸೊ ಅಷ್ಟು ಆರಾಮಾಗಿರ್ತೀನಿ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.